ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಐವರಿಗೆ ಜಾಮೀನನ್ನ ನೀಡಿತ್ತು. ಇದೀಗ ಐವರ ಬೇಲ್ ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ನಮ್ಮ ರಾಜ್ಯದ ಪೊಲೀಸರು ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ ದಂದರಾಜು, ಪುಟ್ಟಸ್ವಾಮಿ ಅಲಿಯಾಸಿ, ಪವನ್, ರಾಘವೇಂದ್ರ, ನಂದೀಶು, ವಿನಯ್ ಅವರ ಬೇಲ್ ರದ್ದಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಈ ಪ್ರಕರಣ ಅಂತೂ ನಿತ್ಯವಾಗಿ ಒಂದಲ್ಲ ಒಂದು ವಿಚಾರ ಬರ್ದೇ ಇರುತ್ತೆ. ಮೊನ್ನೆ ಯಾರೋ ಒಂದಿಷ್ಟು ಸಾಕ್ಷಿ ನಾಶಕ್ಕೆ ಬರ್ತಾರೆ, ಇನ್ನೊಂದು ವಿಚಾರ ಆಗುತ್ತೆ, ಲಾಯರ್ ಚೇಂಜ್ ಆಗುತ್ತೆ, ಮುಗಿಯದ ತೀರ. ಈ ಐವರು ಆರೋಪಿಗಳು ಏನಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಲ್ಲಿ 17 ಆರೋಪಿಗಳಲ್ಲಿ ಇವರು ಒಂದು 5 ಜನಕ್ಕೆ ಜಾಮೀನು ಸಿಕ್ಕಿಬಿಟ್ಟಿತ್ತು. ಜಾಮೀನನ್ನು ತಿರಸ್ಕಾರ ಮಾಡಿ ಅವರ ರದ್ದು ಮಾಡಿ ಅನ್ನುವಂಥ ನಿಟ್ಟಲ್ಲಿ ಕೋರ್ಟ್ಗೆ ಹೋಗಿರುವಂಥದ್ದು. ಈ ಆಧಾರದಲ್ಲಿ ದರ್ಶನ್ ಇನ್ನೊಂದು ಅವಕಾಶ ಇತ್ತು ಅನ್ನುವಂಥ ನಿಟ್ಟಲ್ಲಿ ಅವರು ಮೇಲ್ಮನವಿ ಸಲ್ಲಿಸಿದರು. ಇವರಿಗೆಲ್ಲ ಬೇಲ್ ಆಗಿದೆ, ಸೊ ಇದೇ ನಿಟ್ಟಲ್ಲಿ ನನಗೂ ಬೇಲ್ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಹೋಗಿರುವಂಥದ್ದು. ಅವರ ಲೆಕ್ಕಾಚಾರಗಳು ಬೇರೆ ಇದ್ದಾವೆ. ಅವ್ನು ಯಾರೋ ವಿನಯ್ಗೆ ಅವ್ರು ಯಾರೋ ಒಬ್ಬ ಅದೇನೋ ರೆಸ್ಟೋರೆಂಟ ಏನೈತಿಲ್ಲ ಪಬ್ ಇನ್ನೊಂದು ಅವ್ರು ನಡೆದಾಡೋದು ಪರಿಸ್ಥಿತಿಲೂ ಇಲ್ಲ ಅಂತ ಅನಾರೋಗ್ಯದ ಕಾರಣ ಕೊಟ್ಕೊಂಡು ಏನೋ ಹೊರಗಡೆ ಬಂದು ಇದು ಇರುವಂಥದ್ದು. ಇನ್ನೇ ಇರುವಂಥ 4 ಜನರಲ್ಲಿ ಅವರಿಗೆ ಈ ಏನು ಪ್ರಕರಣ ಇದೆ ಅದಕ್ಕೆ ಹೆಚ್ಚುವರಿ ಏನಲ್ಲ ಇವರು ಅನ್ನುವಂಥ ನಿಟ್ಟಲ್ಲಿ ಜಾಮೀನು ಸಿಕ್ಕಿರುವಂಥದ್ದು. ಅಂದರೆ ಪೂರ್ತಿಯಾಗಿ ಇವ್ರ ಕಡೆ ಸಾಕ್ಷಿಗಳು ತಿರುಗ್ತಾ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಅವರಿಗೆ ಒಂದು ಜಾಮೀನು ಇದಾಗಿರುವಂಥದ್ದು. ಮೇಲುಗಡೆ ಇರುವಂಥ A1 A2ಗಳು ಇವ್ರ ಅಡಿಯಲ್ಲಿ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಜಾಮೀನು ಸಾಕ್ಷ್ಯನಾಶ ಮಾಡ್ಬೋದು ಅನ್ನುವಂಥ ನಿಟ್ಟಲ್ಲಿ ಹೇಳಿರುವಂಥದ್ದು. ಕೋರ್ಟು ಈಗಾಗಲೇ 2026 ಜೂನಲ್ಲೇನೋ ಹೇಳುತ್ತದು. ಸೊ ನೀವು ಬರಲೇಬೇಡಿ, 27ರ ನಂತರ ಬನ್ನಿ ಅನ್ನೋದು 1 ವರ್ಷದ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದೆ. ನಮ್ಮ ಜಾಮೀನು ವಿಚಾರದಲ್ಲಿ ನಮ್ಮ ಕಡೆ ಬರಬೇಡಿ ಅನ್ನುವಂಥ ನಿಟ್ಟಲ್ಲಿ ಹೇಳಿದೆ. ಸ್ವಯಂಕೃತ ಅಪರಾಧ, ಜಾಮೀನು ಕೊಟ್ಟಾಗಲೂ ಸ್ವಯಂಕೃತ ಅಪರಾಧನೇ, ಆರೋಪ ಬಂದು ತಗಲಾಕೊಂಡಾಗಲೂ ಸ್ವಯಂಕೃತ ಆರೋಪನೇ ಬಂದಿರುವಂಥದ್ದು. ಅಂದರೆ ಆ ಪ್ರಕರಣ ನಡೆದಿದ್ದು ಕೂಡ ಅದು ಯಾಕಾಗಾಯಿತು, ಏನಾಯಿತು, ಆ ಸತ್ತಿರುವ ವ್ಯಕ್ತಿಯ ಒಂದು 24ರಲ್ಲಿ ಸಾಯ್ತಾನೆ. ಸತ್ತಿರೋದು ಹೆಂಡತಿ ಗರ್ಭಿಣಿ, 1 ವರ್ಷ ಹಿಂದೆ ಅಷ್ಟೇ ಮದುವೆ ಆಗಿದ್ದ, ಆಕೆಯ ಪಾಡೇನು, ಇರೋ ಒಬ್ಬ ಮಗನ ಕಳ್ಕೊಂಡಿರೋ ತಂದೆ ತಾಯಿ ಪಾಡೇನು. ಇವತ್ತು ಅವರೆಲ್ಲ ಕನ್ಫ್ಯೂಸಲ್ಲಿ ಬದುಕ್ತಾ ಇದ್ದಾರೆ. ಕೊಂದವರು ಕನ್ಫ್ಯೂಸಲ್ಲೇ ಇದ್ದಾರೆ, ಒಳಗಡೆ ಇದ್ದಾರೆ, ಹೊರಗಡೆ ಬರೋ ತವಕ ಇನ್ನು ಹೆಂಗೆ ಬದುಕಬೇಕು, ನಾವು ಮಗ ಇಲ್ಲದೆ ಇರೋ ಒಬ್ಬ ಮಗನ ಕಳ್ಕೊಂಡ್ವಿ ಅಂತ ಅವ್ರ ಮನೆಯಲ್ಲಿ ತವಕ. ನೋಡಿ, ಈ ಪ್ರಕರಣ ತುಂಬ ದೊಡ್ಡ ಮೆಸೇಜನ್ನು ಪಾಸ್ ಮಾಡಿರುವಂಥ ಪ್ರಕರಣ ಇದು. ಯಾರೇ ಆದ್ರೂ ಕೂಡ ಒಂದು ಎಚ್ಚರಿಕೆ ಹೆಜ್ಜೆ ನೀಡಬೇಕು. ಕೋಪಕ್ಕೋ ಆತುರಕ್ಕೋ ನಮ್ಮ ಬುದ್ಧಿನ ಕೊಟ್ಟಾಗ ಏನೇನು ಆಗಬಹುದು ಎಲ್ಲವೂ ಆಗಿದೆ ಇದರಲ್ಲಿ. ಅಂದರೆ ಅದು ರೇಣುಕಾಸ್ವಾಮಿಗೂ ಅನ್ವಯಿಸುತ್ತೆ. ಹೌದು, ಯಾವುದೋ ಅಸಹ್ಯಕ್ಕೆ ಈತ ಮನ ಮಾಡಿದ್ದ ಅನ್ನುವಂಥದ್ದೇನಿದೆ, ಆ ರೇಣುಕಾಸ್ವಾಮಿ, ಮೃತ ರೇಣುಕಾಸ್ವಾಮಿಗೂ ಕೂಡ ಇದು ಅನ್ವಯಿಸುತ್ತೆ. ಮತ್ತು ಆ ರೀತಿಯ ಯಾರಾದರೂ ವ್ಯಕ್ತಿಗಳಿಗೆ ಸಾಮಾಜಿಕ ಜೀವನದಲ್ಲಿ ಇದ್ದರೆ, ಸಾರ್ವಜನಿಕ ಜೀವನದಲ್ಲಿ ಇದ್ದರೆ ಅವ್ರಿಗೂ ಕೂಡ ಅನ್ವಯಿಸುವಂತೆ ರೇಣುಕಾ ಸ್ವಾಮಿಯ ವ್ಯಕ್ತಿತ್ವ ಇರಬಾರ್ದು ಅನ್ನುವಂಥದ್ದು ಕೊಟ್ಟಿರುವಂಥದ್ದು. ಹೌದು, ಯಾಕಂದರೆ ಯಾರದ್ದು ಕೋಪಕ್ಕೆ ನಾವು ಮೂಲ ಆಗ್ತೀವಿ, ಅಲ್ಲಿಗೆ ನಾವು ಸಾವಿಗೂ ಕಾರಣ ಆಗ್ಬೋದೇನೋ ಅಂತ. ಯಾಕಂದರೆ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಬೇಕು ಅಂತಂದರೆ ತನ್ನ ಆತ್ಮೀಯರಿಗೆ ಏನೋ ಅಸಹ್ಯವಾಗಿ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಅಂತಂದಾಗ ಯಾವುದೋ ಒಬ್ಬ ವ್ಯಕ್ತಿ ಕೆರಳ ನಿಂತ್ಕೊಳ್ತಾನೆ. ಸೊ ಅದಕ್ಕೆಲ್ಲ ಇವರೇ ದಾರಿ ಮಾಡಿಕೊಡ್ತಾರೆ ಅನ್ನುವಂಥದ್ದು ಬಂದಿದೆ ಇಲ್ಲಷ್ಟು. ಹೌದು, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.